ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಆನೇಕಲ್ನಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಈಗ ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವ ಕಾರ್ಯಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಕಿಚ್ಚು ಹೆಚ್ಚಿಸಿದ್ದಾರೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಭುಗಿಲೆದ್ದಂಥ ಆಕ್ರೋಶ, ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವಂಥ ಕಾರ್ಯಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಭುಗಿಲೆದ್ದಿದ್ದಾರೆ. ವಿದ್ಯಾರ್ಥಿಗಳು ನಾಮಫಲಕಕ್ಕೆ ಮಸಿ ಬಳಿದು ಎಬಿವಿಪಿ ಸದಸ್ಯರಿಂದ ಭಾರೀ ಪ್ರತಿಭಟನೆ ಕೂಡ ಆಯೋಜನೆಗೊಂಡಿದ್ದು, ಬೆಂಗಳೂರಿನ ಸರ್ಜಾಪುರದಲ್ಲಿರುವಂಥ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಆದಂಥ ಒಂದು ಘಟನೆ ಇದು. ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತೀಯ ಸೈನ್ಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಸಿಡಿದೆದ್ದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಈಗಾಗಲೇ ಪೊಲೀಸರು ನಮ್ಮನ್ನು ಎಲ್ಲಿಗೆ ಕರೆದೊಯ್ತಿದ್ದಾರೆ ಅನ್ನೋದು ಮಾಹಿತಿ ಇನ್ನೂ ಲಭ್ಯವಾಗ್ತಾ ಇಲ್ಲ. ಬಸ್ನಲ್ಲಿಯೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಆದಂಥ ಪ್ರತಿಭಟನೆ ಇದು. ಭಾರತ ಮತ್ತು ಕಾಶ್ಮೀರವನ್ನು ಪ್ರತ್ಯೇಕಿಸುವಂಥ ಭಾಷಣ ಮಾಡಿದ್ದಾರೆ ಅನ್ನುವ ಘಟನೆಯ ಮೇಲೆ ಆದಂಥ ಕಿಚ್ಚಿದು. ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವ ಕಾರ್ಯಕ್ರಮದ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ. ಈಗ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಂಬರೀಷ್. ಯಾವಾಗ ಆಯಿತು ಒಂದು ಘಟನೆ? ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಯಾಕೆ ವಿದ್ಯಾರ್ಥಿಗಳು ಇಷ್ಟೊಂದು ಭುಗಿಲೆದ್ದಿದ್ದಾರೆ, ಯಾವ ರೀತಿಯ ಭಾಷಣ ಮಾಡಿದ್ದಾರೆ ಅನ್ನೋದು? ಹೌದು ಕಾರ್ತಿಕ, ಸರ್ಜಾಪುರ ಸಮೀಪದ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಮುಂಭಾಗ ಇಂದು ಎಬಿವಿಪಿ ಸಂಘಟನೆ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ಒಂದು ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಅಲ್ಲಿದ್ದಂತಹ ಏನು ಕಾಲೇಜಿನ ನಾಮಫಲಕಕ್ಕೆ ಮಸಿಯನ್ನ ಬಳಿದು, ಜೊತೆಗೆ ಕಾಂಪೌಂಡ್ ಅನ್ನ ಏನು ಗೇಟ್ ಅನ್ನ ಧ್ವಂಸ ಮಾಡಿಕೊಂಡು ಒಳಗಡೆ ಬಂದು ಅಲ್ಲಿ ಒಂದು ದೊಡ್ಡ ಒಂದು ಐಟಮ್ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಕೆಲ ದಿನಗಳ ಹಿಂದೆ ಏನು ಪಾರ್ಕ್ ಎಂಬ ಸಂಘಟನೆ ಇಲ್ಲಿ ಒಂದು ಕಾರ್ಯಕ್ರಮವನ್ನ ಏನು ಆಯೋಜನೆ ಮಾಡ್ತಿತ್ತು ಎನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಇದೇ ತಿಂಗಳು 25, 26, 27ನೇ ತಾರೀಕಿನಂದು ಕಾಲೇಜಿನಲ್ಲಿ ಒಂದು ಫೆಸ್ಟ್ ಕಾರ್ಯಕ್ರಮವನ್ನ ಏನು ನಡೀತಾ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಸ್ಪಾರ್ಕ್ ಸಂಘಟನೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿತ್ತು. ಈ ಒಂದು ಸ್ಪಾರ್ಕ್ ಸಂಘಟನೆ ಏನಿದೆ, ಸೈನಿಕರ ವಿರುದ್ಧವಾಗಿ ಏನು ಅವೇಳನಕಾರಿಯಾಗಿ ಒಂದು ಕಾರ್ಯಕ್ರಮಗಳನ್ನ ರೂಪ ಮಾಡುವಂಥದ್ದು, ಜೊತೆಗೆ ಕಾಶ್ಮೀರದ ವಿಚಾರವಾಗಿ ಕೂಡ ಏನು ಅವರು ಒಂದು ದೇಶ ವಿರೋಧಿಯಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇವರು ಒಂದು ಈ ಕಾಲೇಜಿನಲ್ಲೂ ಕೂಡ ಏನು ಒಂದು ಸಂಘಟನೆ ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇದು ಮಾಡ್ತಿರೋದು ಸರಿಯಲ್ಲ ಎನ್ನುವಂತ ನಿಟ್ಟಿನಲ್ಲಿ ಎಬಿವಿಪಿ ಸಂಘಟನೆ ಏನು ಸಂಜೆ ಒಂದು 5 ಗಂಟೆ ಸುಮಾರಿಗೆ ಏನು ಕಾಲೇಜಿನ ಮುಂಭಾಗ ಬಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆ ವಿಕೋಪಕ್ಕೆ ತಿರುಗದಂತ ಸಂದರ್ಭದಲ್ಲಿ ಕಾಲೇಜಿಗೆ ಮುತ್ತಿಗೆ ಹಾಕಿ ಕಾಲೇಜಿನ ಒಳಗಡೆ ಹೋಗಿ ಏನು ಪ್ರತಿಭಟನೆಯನ್ನ ಮಾಡಿ ಒಂದು ರೀತಿಯಾಗಿ ಆ ಒಂದು ಕಾಲೇಜಿನ ಬೋರ್ಡ್ಗಳಿಗೆ ಏನು ಮಸಿ ಬಳಸುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿದ್ದಂತಹ ಏನು ಪೀಠೋಪಕರಣಗಳನ್ನು ಧ್ವಂಸ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಕೂಡಲೇ ಏನು ಪೊಲೀಸರು, ಸರ್ಜಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಏನು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಈಗಾಗಲೇ ಏನು ಕೊಂಡೊಯ್ಯಿರುವಂತದ್ದು. ಈಗಾಗಲೇ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲು ಮಾಡಿ ಈಗಾಗಲೇ ಕೋರ್ಟ್ ಮುಂದೆ ಏನು ಹಾಜರುಪಡಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಯೂನಿವರ್ಸಿಟಿ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಎಲ್ಲ ಆಯ್ತು. ಈಗ ಏನು ಹಿರಿಯ ಅಧಿಕಾರಿಗಳು ಏನು ಬೆಂಗಳೂರು ಗ್ರಾಮಾಂತರ SP ಆದಂತಹ SP ಜೊತೆಗೆ ಏನಂತ ಅಡಿಷನಲ್ SP ವೆಂಕಟೇಶ್ ಪ್ರಸನ್ನ ಎಲ್ಲರೂ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಹೆಚ್ಚಿನ ಭದ್ರತೆಗಾಗಿ KSRPಯನ್ನ ನಿಯೋಜನೆ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಕಾರ್ತಿಕ್, ಓಕೆ, ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಹೇಗೆ ಅಂತ? ಸದ್ಯಕ್ಕೆ ಕಾರ್ತಿಕ ಈ ಒಂದು ಕಾರ್ಯಕ್ರಮ ಇರುವಂತದ್ದು 25, 26, 27ನೇ ತಾರೀಕು. ಅಂದ್ರೆ
ಈ ಒಂದು ಸ್ಪಾರ್ಕ್ ಏನು ಒಂದು ಸಂಘಟನೆ ಒಂದು ಸಂಸ್ಥೆ ಏನಿದೆ, ಈ ಹಿಂದೆ ಕೆಲವು ಕಡೆಗಳಲ್ಲಿ ಇವನು ಸೈನಿಕರ ಬಗ್ಗೆ ಕಾಶ್ಮೀರದ ವಿಚಾರವಾಗಿ, ಒಂದು ಭಾರತದ ವಿಚಾರವಾಗಿ, ಅಂದ್ರೆ ಒಂದು ಅವಹೇಳನಕಾರಿಯಾಗಿ ಏನು ಕಾರ್ಯಕ್ರಮಗಳನ್ನ ಮಾಡುವಂತದ್ದು, ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಎನ್ನುವಂತ ಆರೋಪಗಳಿದೆ. ಆದ್ರೆ ಇಲ್ಲಿ ಕಾರ್ಯಕ್ರಮವನ್ನ 25, 26 ಅಂದ್ರೆ 27ನೇ ತಾರೀಕು ಇನ್ನು ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಎಬಿವಿಪಿ ಸಂಘಟನೆ ಬಂದಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಸ್ಪಾರ್ಕ್ ಸಂಘಟನೆ ಏನಿದೆ, ಇಲ್ಲಿ ಕಾರ್ಯಕ್ರಮವನ್ನು ರೂಪುರೇಷೆಯನ್ನ ಮಾಡ್ಕೊಳ್ತಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಎಲ್ಲಿಯೂ ಕೂಡ ಏನಂತಾರೆ ಅವರ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಇದರಿಂದಾಗಿ ಪೊಲೀಸರು ಮುಂದಿನ ತನಿಖೆ, ಅಂದ್ರೆ ಕಾಲೇಜು ಆಡಳಿತ ಮಂಡಳಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತ ಅಥವಾ ಅನ್ನುವಂಥದ್ದು ಕೂಡ ಏನು ಪೊಲೀಸರು ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಮಾಡುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.